ಹಂಗೆ ಖುಷಿ ಆಗ್ತಾ ಇದೆ ನೋಡಿ. ನಾನು ಹೇಳಿದಲ್ಲ ಜೇನುಕುಟುಂಬ ಬರ್ತದೆ ಅಂತ, ಬಂದಾಯಿತು ನೋಡಿ 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 ನೋಡಿ. ವಾವ್, ಎಷ್ಟು ದೊಡ್ಡ ಕುಟುಂಬ ನೋಡಿ. ತುಂಬ ಒಂದು ಉಪದ್ರ ಮಾಡ್ತದೆ ಈ ಮಳೆಗಾಲದಲ್ಲಿ, ಅದಕ್ಕೆ ಒಂದು ಗೇಟ್ ಮಾಡಿದ್ದಾರೆ ಅಪ್ಪ ನೋಡಿ. ಸ್ನೇಹಿತರೆ ನೋಡಿ, ಇಲ್ಲೊಂದು ನನ್ನ ಪೆಟ್ಟಿಗೆ ಇದೆ. ಇದರಲ್ಲಿ ಜೇನುಹುಳ ಮೊದಲು ಇತ್ತು, ಹೋದ ವರ್ಷ ಇತ್ತು, ಅದು ಹೋಗಿದೆ. ಆ್ಯಕ್ಚುಲಿ ಕುಟುಂಬ ಬಿಟ್ಟು ಹೋಯಿತು ಏನೋ ಒಂದು ತೊಂದರೆಯಾಗಿ. ಈಗ ಇಲ್ಲಿ ನೋಡಿ ಮತ್ತೆ ಕುಟುಂಬ ಬರಲಿಕ್ಕೆ ಇವತ್ತು ನೋಡ್ತಾ ಇದೆ. ಒಂದು 10 ಜೇನುನೊಣ ಬಂದು ಹಾರಾಡ್ತಾ ಇದೆ, ಪರಿಶೀಲನೆ ಮಾಡ್ತಾ ಇದೆ ಈ ಗೂಡು ಖಾಲಿ ಇದೆಯಾ, ಹೇಗಿದೆ, ಏನಿದೆ ಅಂತ. ಈಗ ಇನ್ನೇನೊಂದು ಅರ್ಧ ಗಂಟೆ ಒಳಗಡೆ ಅದು ಬರ್ತದೆ, ಗ್ಯಾರಂಟಿ ಬಂದು ಸೇರ್ತದೆ. ಇದು 100% ಇಲ್ಲಿ ಬರಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಈಗೆಲ್ಲೋ ಹತ್ತಿರದಲ್ಲಿದೆ, ಇನ್ನೇನು ಕೆಲವು ಕ್ಷಣದಲ್ಲಿ ಬರ್ತಾ ಇದೆ, ನೋಡ್ತಾ ಇರಬೇಕು. ಜೇನು ಕುಟುಂಬ ಬಿಟ್ಟು ಹೋಯಿತು ಅಂತ ಆ ಕುಟುಂಬ ಇದ್ದ ಜಾಗದಿಂದ ಪೆಟ್ಟಿಗೆಯನ್ನು ತೆಗಿಬಾರ್ದು. ಯಾಕಂತ ಹೇಳಿದ್ರೆ ಇದೊಂದು ನಿದರ್ಶನ. ಈಗ ನೋಡಿ ಮಳೆ ಕೂಡ ಬರಲಿಕ್ಕಿದೆ, ಬರುವ ಹಾಗಿದೆ. ಮಳೆ ಬರೋದ್ರೊಳಗಡೆ ಈ ಕುಟುಂಬ ಬರ್ತದೆ. ಅಲ್ಲಿ ಬಂದು ಪರಿಶೀಲನೆ ಮಾಡ್ತಾ ಇದೆ, ಜಾಗ ಖಾಲಿ ಇದೆಯಾ, ಬರ್ಬೋದಾ ಏನು ಅಂತ. ಒಂದು ಕುಟುಂಬ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಹೋದ ಸಲ ಇದ್ದ ಕುಟುಂಬ ಹಾರಿ ಹೋಗಿದೆ, ಅದು ಕೂಡ ಇರ್ಬೋದು, ಅದೇ ಆಗಿರ್ಬೋದು, ಅಥವಾ ಬೇರೆ ಕುಟುಂಬ ಸಹ ಆಗಿರ್ಬೋದು. ನೋಡು ಯಾವುದು ಅಂತ. ಈಗ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ, ತೋರಿಸ್ತೇನೆ ನಿಮಗೆ ನಾನು. ನೋಡಿ ಅದೀಗ ಸುದ್ದಿ ಮುಟ್ಟಿಸ್ತಾ ಇದೆ, ಇಲ್ಲಿ ಬರ್ಬೋದು ಅಂತ, ಸೇಫ್ ಆಗಿದೆ ಅಂತೇಳಿ ಸುದ್ದಿ ಮುಟ್ಟಿಸ್ತಾ ಇದೆ. ಈಗ ಬರ್ತದೆ ನೋಡಿ, ಈಗೊಂದು 10-15 ನಿಮಿಷ ಅಷ್ಟೇ. ಎಲ್ಲೋ ಇದೆ, ಇಲ್ಲಿ ಹತ್ತಿರದಲ್ಲೋ ಇದೆ, ಬರ್ತದೆ ಈಗ. ನೋಡಿ ಅದೆಷ್ಟು ಬುದ್ಧಿವಂತೆ ನೋಡಿ, ಮನುಷ್ಯರಿಗಿಂತ ಎಷ್ಟು ಬುದ್ಧಿವಂತಿಕೆಯನ್ನು ಯೂಸ್ ಮಾಡ್ತದೆ ನೋಡಿ. ಎಲ್ಲ ಇಡೀ ಜಾಗ ಎಲ್ಲ ಪರಿಶೀಲನೆ ಮಾಡ್ತಾಯಿದೆ. ಸುತ್ತಮುತ್ತಲು ಏನಾದರೂ ತೊಂದರೆ ಇದೆಯಾ, ಅಥವಾ ನೀರು ಬೀಳೋ ಆಗಿದೆಯಾ, ಅದು ಇದು ಎಲ್ಲ ಚೆಕ್ ಮಾಡ್ತಾ ಇದೆ. ನೋಡಿ ಒಂದು 10-15 ಜೇನು ಹಾರಾಡ್ತಾ ಇದೆ, ಒಳಗಡೆ ಹೋಗ್ತದೆ, ಬರ್ತದೆ, ಪರಿಶೀಲನೆ ಮಾಡ್ತಾ ಇದೆ, ಅದು ಇದೆಲ್ಲ ಪರೀಕ್ಷೆ ಮಾಡ್ತಾ ಇದೆ. ಹಂಗೆ ಖುಷಿ ಆಗ್ತಾ ಇದೆ ನೋಡಿ. ನಾನು ಹೇಳಿದಲ್ಲ ಜೇನುಕುಟುಂಬ ಬರ್ತದೆ ಅಂತ, ಬಂದಾಯಿತು ನೋಡಿ 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 ನೋಡಿ, ಹಾರ್ಕೊಂಡು ಬರ್ತಾ ನೋಡಿ. ನಾನು ಇಷ್ಟು ಹೊತ್ತು ಕಾದೆ, ನನ್ನ ಜೇನು ಕುಟುಂಬ ಬಂತು ನೋಡಿ 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 ನೋಡಿ. ಇಷ್ಟೊತ್ತು ಕಾದದಕ್ಕೆ ಫಲ ಕೊಟ್ಟಿದೆ ನೋಡಿ, ಕಾಣ್ತಾ ಇದೆಯಾ? ಜೇನು ಕುಟುಂಬ ಬಂತು, ಆಹಾ ಹಾ ನೋಡಿ, ಇಲ್ಲೆಲ್ಲ ಹಾರ್ತಾ ಇದೆ ನೋಡಿ 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 ನೋಡಿ. ದೊಡ್ಡ ಕುಟುಂಬ ಬಂತು ನೋಡಿ. ಈಗ ಖುಷಿ ಆಗ್ತದೆ, ಅದು ಒಳಗಡೆ ಹೋಗೋದನ್ನು ನೋಡೋದಕ್ಕೆ ತುಂಬ ಖುಷಿ ಆಗ್ತದೆ ನೋಡಿ. ಇದೊಂದು ನಿಜವಾಗ್ಲೂ ಈ ಒಂದು ಸನ್ನಿವೇಶ ಇದೆಯಲ್ಲ, ಇದು ತುಂಬ ಜನಕ್ಕೆ ಸಿಗೋದಿಲ್ಲ, ಅದರ ಅನುಭವನೂ ಅನುಭವಿಸುವುದಿಲ್ಲ. ಅದನ್ನು ಎಷ್ಟು ಖುಷಿಯಾಗುತ್ತೆ ಅಂತ ಹೇಳಿದ್ರೆ, ಈ ಪ್ರಕೃತಿಯ ಜೊತೆ ಒಂದು ಆನಂದ ನಿಜವಾಗ್ಲೂ ಖುಷಿ ಎಷ್ಟು ಕೊಡ್ತದೆ ನೋಡಿ. ನಿಮಗೆ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ಎಷ್ಟು ಕುಟುಂಬ ಬಂತು ನೋಡಿ, ದೊಡ್ಡ ಕುಟುಂಬ ನೋಡಿ ನೋಡಿ. ನನ್ನ ಪೆಟ್ಟಿಗೆಗೆ ಎಲ್ಲ ಮುತ್ತಿಗೆ ಹಾಕಿ ಆಯಿತು, ಇನ್ನು ಸೇರ್ತಾ ಇದೆ ನೋಡಿ. ಈಗ ನೋಡಿ 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 ನೋಡಿ, ದೊಡ್ಡ ಕುಟುಂಬ, ವಾವ್ ನೋಡಿ ಹೇಗೆ ಸೇರ್ತಾ ಇದೆ ನೋಡಿ. ಅದರಲ್ಲಿ ಕಾಣಿಸ್ತದೆ ನೋಡುವ. ಯಾವಾಗಲೂ ಒಂದು ಕುಟುಂಬ ಬರೋದಾದ್ರೆ ಅದು ರಾಣಿ ಜೊತೆನೆ ಬರೋದು. ವಾ, ಬಂದಾಯ್ತು. ಎಲ್ಲಿ ಸೇರ್ಕೊಂಡಿದೆ ಅದು? ಚ ಚ ಚ ಚ ಚ ಅದು ಹೋಗಿ ಸೈಡಿಗೆ ಸೇರ್ಕೊಂಡಿದೆ. ಅಲ್ಲಿ ಸೇರ್ಕೊಳ್ಳೋದಲ್ಲ, ಇಲ್ಲಿ ಒಳಗಡೆ ಹೋಗ್ಬೇಕದು ನೋಡಿ. ಇಷ್ಟು ದೊಡ್ಡ ಕುಟುಂಬ ನನ್ನ ಮೇಲೆಲ್ಲ ಹಾರಾಡ್ತಾ ಇದೆ ನೋಡಿ, ಇಲ್ಲೆಲ್ಲ ಹಾರಾಡ್ತಾ ಇದೆ. ಹೋಗ್ತದೆ ಈಗ, ಒಳಗಡೆ ಹೋಗ್ತದೆ ಅದು. ಈಗ ಬಂದು ಕನ್ಫ್ಯೂಸ್ ಆಗಿದೆ, ಅಲ್ಲಿ ಹೋಗಿ ಸೇರ್ಕೊಂಡಿದೆ. ಅದು ಈಗ ಅಲ್ಲಿಟ್ಟರೆ ಎಲ್ಲೆಲ್ಲೋ ಸೇರ್ಕೊಳ್ತದೆ, ಇದಕ್ಕೆ ಸೇರ್ಕೋಬೇಕದು, ಹೋಲಿಗೆ ನೋಡಿ 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 ಸೇರ್ಕೊಳ್ತಾ ಇದೆ. ಈಗ ಅದಕ್ಕೆ ಕನ್ಫ್ಯೂಸ್ ಆಗಲಿಕ್ಕಿಲ್ಲ ಅದು ನೋಡಿ, ಎಲ್ಲ ಸೇರ್ತಾ ಇದೆ. ಒಳ್ಳೆ ಕುಟುಂಬ ಆಯಿತಾ, ಒಳ್ಳೆ ಕುಟುಂಬ ಸೇರ್ತಾ ಇದೆ ಎಲ್ಲ. ವಾವ್, ಎಷ್ಟು ದೊಡ್ಡ ಕುಟುಂಬ ನೋಡಿ, ಭಾಳ ದೊಡ್ಡ ಕುಟುಂಬ ಇದು.
ನಿಜವಾಗ್ಲು ದೊಡ್ಡ ಕುಟುಂಬ ಅಂದರೆ ದೊಡ್ಡ ಕುಟುಂಬ. ಎಲ್ಲೋ ಇತ್ತು, ಈಗ ಪಾಲಾಗಿ ಬಂದಿರುವಂಥದ್ದು ಇದು ನೋಡಿ. ಅದು ಒಳಗಡೆ ಸೇರ್ತಾ ಇದೆ. ಆಲ್ರೆಡಿ ರಾಣಿ ಹೋಗಿರ್ಬೋದು ಹೊರಗಡೆ. ಕುಟುಂಬ ಪಾಲಾಗಿ ಬರುವಾಗ ರಾಣಿ ಜೊತೆನೇ ಬರೋದು, ಅದು ಕುಟುಂಬ ಬೇರೆ ಬರೋದಿಲ್ಲ, ರಾಣಿ ಜೊತೆನೇ ಬರುವಂಥದ್ದು. ನಮ್ಮ ಕಣ್ಣಿಗೆ ಕಾಣಿಸ್ತದೆ ನೋಡುವ ರಾಣಿ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ದೊಡ್ಡ ಕುಟುಂಬ. ನಾನೊಂದು ಸಾಧಾರಣ ಅರ್ಧ ಗಂಟೆ ಕಾದೆ ಇದನ್ನು ಬರ್ತದಂತ ನನಗೆ ಕನ್ಫರ್ಮ್ ಇತ್ತು. ಹಾಗಾಗಿ ಅರ್ಧ ಗಂಟೆಯಿಂದ ಕಾದು ಈಗ ಬಂತು. ಆ್ಯಕ್ಚುಲಿ ನಾವು ಇದ್ರ ಜೊತೆನೇ ಇರೋದ್ರಿಂದ, ಜೇನಿನ ಜೊತೆನೇ ಇರೋದ್ರಿಂದ ಅದರ ಹಾವಭಾವ ನಡವಳಿಕೆ ಎಲ್ಲ ನಮಗೆ ಗೊತ್ತಾಗ್ತದೆ. ಆ್ಯಕ್ಚುಲಿ ಇದು ಖಾಲಿ ಇತ್ತು ಪೆಟ್ಟಿಗೆ. 100% ಇದು ಬರುತ್ತೆ ಅಂತ ನನಗೆ ಒಂದು ಕನ್ಫರ್ಮೇಷನ್ ಇತ್ತು. ನಾನು ಇವಾಗ ಪೆಟ್ಟಿಗೆ ಕ್ಲೀನ್ ಮಾಡಲಿಕ್ಕೆ ಬರುವಾಗ ಒಂದೆರಡು ನೊಣ ಹಾರಾಡ್ತಿತ್ತು. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮೇಲೆ ಇನ್ನಷ್ಟು ಕುಟುಂಬಗಳ ಹಾರಾಡಲಿಕ್ಕೆ ಶುರುವಾಯಿತು. ಹಾಗಾಗಿ ಬರೋದು ಗ್ಯಾರಂಟಿ ಅಂತ ಆಯಿತು. ಹಾಗೆ ಇಲ್ಲೇ ಕಾದು ಇಷ್ಟು ಹೊತ್ತಾಯಿತು, ಈಗ ಬಂದು ಸೇರಿ ಹೋಯಿತು. ಇನ್ನು ನನಗೆ ಖುಷಿ, ನನಗೆ ಮನೆಗೆ ಹೋಗ್ಬೋದು. ಇನ್ನು ಇಷ್ಟೊತ್ತು ಕಾದದಕ್ಕೆ ಫಲ ಸಿಕ್ತು. ಇದು ಇಲ್ಲಿಂದ ಹೋದಂಥ ಕುಟುಂಬ ಅಲ್ಲ, ಇದು ಬೇರೆಯೇ ಕುಟುಂಬ, ದೊಡ್ಡ ಕುಟುಂಬ ಬಂತು ನೋಡಿ. ಈಗ ಮಳೆಗಾಲದಲ್ಲಿ ಅದಕ್ಕೆ ಕೂತ್ಕೊಳ್ಳಿಕ್ಕೆ ಜಾಗ ಕರೆಕ್ಟಾಗಿ ಸಿಗೋದಿಲ್ಲ. ಇಲ್ಲೆಲ್ಲ ಕೂತ್ಕೊಂಡ್ಬಿಟ್ಟಿದೆ ನೋಡಿ. ಅದು ಮತ್ತೆ ಒಂದೊಂದಾಗಿ ಮೇಲೆ ಹೋಗ್ತದೆ. ನೋಡಿ ಇಲ್ಲಿ ಸೈಡಲ್ಲೆಲ್ಲ ಕೂತ್ಕೊಂಡಿದೆ. ಆ್ಯಕ್ಚುಲಿ ಅದು ಎಲ್ಲಿ ಏನು ಅಂತ ಗೊತ್ತಾಗೋದಿಲ್ಲ ಅದಕ್ಕೆ. ಒಮ್ಮೆ ಬರುವಾಗ ಬರ್ತದೆ ಒಟ್ಟಿಗೆ, ಮತ್ತೆ ಅದು ಎಲ್ಲಿ ಅಂತೆಲ್ಲ ಹುಡುಕಿ ಹೋಗ್ತದೆ ಒಳಗಡೆ. ಇಲ್ಲಿ ರಾಣಿ ಇಲ್ಲ, ರಾಣಿ ಹೋಯ್ತು ಒಳಗಡೆ. ನೋಡಿದ್ರಲ್ಲ, ಒಂದು ಕುಟುಂಬ ಬರೋದಕ್ಕಿಂತ ಮುಂಚೆ ಒಂದೆರಡು ಬಂದು ಪರಿಶೀಲನೆ ಮಾಡಿ ಹೋಗ್ತದೆ. ಅದು ಇನ್ನೊಂದು 10ಕ್ಕೆ ತಿಳಿಸ್ತದೆ. ಒಂದು 10-15 ಒಮ್ಮೆಲೆ ಬರ್ತದೆ, ಜಾಗ ಸರಿ ಇದೆಯಾ ಅಂತೇಳಿ. ಒಂದು 1/4 ಗಂಟೆ ಅದು ನೋಡ್ತದೆ, ಆಚೆ ಈಚೆ ಹೋಗಿ ಅಲ್ಲೆಲ್ಲ ಹೋಗಿ ಮತ್ತೆ ಎಲ್ಲವನ್ನು ಒಟ್ಟಿಗೆ ಕರ್ಕೊಂಡು ಬರುವಂಥದ್ದು. ಇಲ್ಲಿ ಜಾಗ ಪರ್ಫೆಕ್ಟ್ ಇದ್ದರೆ ಮಾತ್ರ ಅದು ಎಲ್ಲವನ್ನು ಕರ್ಕೊಂಬರುವಂಥದ್ದು, ಇಲ್ಲಾಂದರೆ ಬರೋದಿಲ್ಲ. ನೋಡಿ, ಇನ್ನು ಸ್ವಲ್ಪ ಕುಟುಂಬ ಬಾಕಿ ಇದೆ ಹೋಗಲಿಕ್ಕೆ ಒಳಗಡೆ. ಇನ್ನು ಇದಕ್ಕೆ ಮುಚ್ಚಬೇಕು. ನೀರೆಲ್ಲ ಬೀಳಬಾರ್ದು, ಇದನ್ನು ಮುಚ್ಚಿದ್ದೇನೆ ಈಗ. ಆ್ಯಕ್ಚುಲಿ ಇದು ನಾನೇ ಮಾಡಿರುವಂಥ ಸ್ಟ್ಯಾಂಡ್ ನೋಡಿ. ಇದು ಕಾಂಕ್ರೀಟಿಂದ ಮಾಡಿರುವಂಥದ್ದು. ಅದಕ್ಕೆ ಪೈಪಿನ ಸಹಾಯದಿಂದ 2 ಇಂಚ್ ಪೈಪಿಗೆ ಕಾಂಕ್ರೀಟ್ ಹಾಕಿ ಇಲ್ಲೊಂದು ಈ ಥರ ಕೊಟ್ಟು ಮಾಡಿದ್ದು. ಎಲ್ಲ ಆಗ್ತದೆ, ನಾವೇ ಮಾಡಲಿಕ್ಕೆ ಆಗ್ತದೆ, ಮನಸ್ಸಿದ್ರೆ ಮಾರ್ಗ ಎಲ್ಲವೂ. ಹಾಗೆ ಒಂದು ಕುಟುಂಬ ಬಂದ ಹಾಗೆ ಆಯಿತು. ತುಂಬ ಬೇಸರ ಆಗಿತ್ತು ಈ ಒಂದು ಪೆಟ್ಟಿಗೆಯಿಂದ ಕುಟುಂಬ ಹೋದಾಗ. ಯಾಕಂತ ಹೇಳಿದರೆ ಬೇಸಿಗೆಗಾಲದಲ್ಲಿ ಇದರಲ್ಲಿ ತುಪ್ಪ ಸಿಕ್ಕಿತ್ತು, ನನಗೆ ಕೊಟ್ಟಿತ್ತು ಅದು ತುಪ್ಪ. ಅದು ಹೋಯಿತು ಅಂತ ಹೇಳಿದರೆ ತುಂಬ ಬೇಜಾರಾಗಿತ್ತು. ಬಂತು, ಕುಟುಂಬ ಬಂದು ಸೇರಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನೋಡಿ ಪಾಪ, ಅದಕ್ಕೆ ನೋವಾದರೆ ಮಾತ್ರ, ಇಲ್ಲಾಂದರೆ ಅದು ಏನು ಮಾಡೋದಿಲ್ಲ. ನೋಡಿದ್ರಲ್ಲ, ನೋಡಿ ಇದರದ್ದು ಬಾಯಿ ನೋಡಿ ಇಷ್ಟು ದೊಡ್ಡದು. ಇದರಲ್ಲಿ ಕಣಜದ ಹುಳ ಎಲ್ಲ ಹೋಗ್ತದೆ, ತುಂಬ ಉಪದ್ರ ಮಾಡ್ತದೆ ಕಣಜದ ಹುಳ. ಅದು ದೊಡ್ಡ ಹುಳ ಇದೆಲ್ಲ, ಅದು ನಮ್ಗೆ ಗೊತ್ತಾಗ್ತದೆ. ಅದು 4-5 ಕಚ್ಚಿದ್ರೆ ನಾವು ಕೂಡ ಸಾಯ್ತು ಹೋಗ್ತೇವೆ. ಅದು ತುಂಬ ಒಂದು ಉಪದ್ರ ಮಾಡ್ತದೆ ಈ ಮಳೆಗಾಲದಲ್ಲಿ. ಅದಕ್ಕೆ ಒಂದು ಗೇಟ್ ಮಾಡಿದ್ದಾರೆ ಅಪ್ಪ ನೋಡಿ, ಈ ಥರದ್ದೊಂದು ಗೇಟ್, ಒಳ್ಳೆ ಒಂದು ತಲೆ ಉಪಯೋಗಿಸ್ಕೊಂಡು ಒಂದು ಗೇಟ್ ಮಾಡಿದ್ದಾರೆ. ಆ ಗೇಟನ್ನು ಈಗ ಅದಕ್ಕೆ ಇಡ್ತಾ ಇದ್ದೇನೆ ನೋಡಿ. ಈ ಗೇಟ್ ಇಟ್ಟರೆ ನೊಣಗಳಿಗೆ ಯಾವ ಉಪದ್ರ ಇಲ್ಲ, ಒಳಗಡೆ ಅದು ಹೋಗಿ ಬರ್ತಾ ಇರ್ತದೆ. ಸಣ್ಣ ನೊಣಗಳಿಗೆ ಏನಾಗೋದಿಲ್ಲ. ರಾಣಿ ಕೂಡ ಇದರಲ್ಲಿ ಹೋಗಿ ಬರಲಿಕ್ಕೆ ಆಗ್ತದೆ, ಹಾಗಿದೆ. ಹೀಗಿಟ್ಟರೆ ನೋಡಿ, ಇದರಲ್ಲಿ ಸಣ್ಣ ಹುಳಗಳು ಮಾತ್ರ ಹೋಗಿ ಬರಲಿಕ್ಕೆ ಆಗ್ತದೆ. ಸೊ ಇಷ್ಟೇ, ಇದೊಂದು ಒಳ್ಳೆ ಉಪಾಯ ಮಾಡಿದ್ದಾರೆ. ಸೊ ಈ ಥರ ಪೆಟ್ಟಿಗೆ ಇರುವವರು ಈ ಥರದ್ದೊಂದು ಮಾಡಿ ಗೇಟ್, ಅದಕ್ಕೆ ತುಂಬ ಒಳ್ಳೆಯದು. ಥ್ಯಾಂಕ್ ಯು. ನೋಡಿದ್ರಲ್ಲ, ಪ್ರಕೃತಿಯಲ್ಲಿ ನಾವು ಹೇಗಿರ್ತೇವೋ ಆ ಪ್ರಕೃತಿ ನಮ್ಮ ಜೊತೆ ಹಾಗಿರ್ತದೆ. ಹಾಗೆ ಪ್ರಕೃತಿಯ ಒಂದು ಅದ್ಭುತವಾದ ಜೀವಿ ಅಂತ ಹೇಳಿದ್ರೆ ಅದು ಜೇನು
ಕುಟುಂಬ ಬಂತು, ಹೊಸ ಒಂದು ಕುಟುಂಬ ಬಂತು, ತುಂಬ ಖುಷಿ ಆಯಿತು. ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನಷ್ಟು ಮತ್ತಷ್ಟು ಹೊಸ ಹೊಸ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ನಾನು. ಸೊ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್.